Welcome back to our channel. Today we are going to learn an important topic in statistics, graphs. Graphs helps us to understand data easy, quickly and clearly. By the end of the class, you will able to draw and interrupt graph without confusion. ಹಿಂದಿನ ವಿಡಿಯೋದಲ್ಲಿ ನಾವು ಡೈಗ್ರಾಮ್ಗಳ ಬಗ್ಗೆ ನೋಡಿದ್ವಿ. ಡೈಗ್ರಾಮ್ಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ಗ್ರಾಫ್ಗಳನ್ನು ಹಾಕುವುದು ಬಹಳಷ್ಟು ಈಸಿ ಆಗಿರುತ್ತೆ. ಗ್ರಾಫ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಪ್ಲೇಲಿಸ್ಟ್ನಲ್ಲಿ ಆ್ಯಡ್ ಮಾಡಲಾಗಿದೆ, ಅವುಗಳನ್ನು ನೋಡ್ರಿ. ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಗ್ರಾಫ್ಸ್, ದೆನ್ ವಿ ವಿಲ್ ಲರ್ನ್ ಡಿಫರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್. ಫೈನಲಿ ವಿ ವಿಲ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್ ವಿಚ್ ಆರ್ ರಿಲೇಟೆಡ್ ಟು ಯುವರ್ ಎಕ್ಸಾಮಿನೇಷನ್. ಪತ್ರಿಕೆಗಳಲ್ಲಿ ಹಲವಾರು ರೀತಿಯ ಗ್ರಾಫ್ಗಳನ್ನು ನೀವು ನೋಡಿರ್ತೀರಿ. ಈ ಥರದ ಗ್ರಾಫ್ಗಳನ್ನು ಹಾಕೋದು ನಿಮ್ಗೆ ಯಾವ ರೀತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೀನಿಂಗ್ ಆಫ್ ಗ್ರಾಫ್. Graph is a picture that shows data using lines, bars or curves to make numbers easy to understand. Or graph is a visual or diagrammatic representation of statistical data. ಈ ಒಂದು ಸ್ಟ್ಯಾಟಿಸ್ಟಿಕಲ್ ಡಾಟಾಗಳನ್ನು ಅಂದರೆ ನೀವು ಹಿಂದೆ ವಿಡಿಯೋಸ್ಗಳಲ್ಲಿ ನೋಡಿದ್ರಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗಳನ್ನು ಯಾವ ರೀತಿ ನಾವು ಹಾಕ್ತೀವಿ ಅಂಥೇಳಿ. ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗಳ ಆಧಾರದ ಮೇಲೆ ಕಂಟಿನ್ಯೂಯಸ್ ಇರ್ಬೋದು ಅಥವಾ ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಆ ಡಾಟಾನ ಯಾವ ರೀತಿ ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅಂತ. ಆ್ಯಂಡ್ ಇಟ್ ಪ್ರೆಸೆಂಟ್ಸ್ ನ್ಯೂಮರಿಕಲ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಲೈನ್ಸ್, ಬಾರ್ಸ್, ಕರ್ವ್ಸ್ ಆರ್ ಪಾಯಿಂಟ್ಸ್ ಸೊ ದ್ಯಾಟ್ ಡಾಟಾ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್ ಈಸಿಲಿ ಆ್ಯಂಡ್ ಕ್ವಿಕ್ಲಿ. Types of graphs. There are various types of graphs used to represent statistical data. Here we shall deal with only some important types of graphs which are more frequently used in practice. First one, graphs of frequency distribution, and another one is graphs of time series. In graphs of frequency distribution there are four subtypes. First one is histogram, and another one frequency polygon, third one frequency curve, and fourth one ogive curve. Histogram ಅಂದರೆ ಏನು ಅಂತ ನೋಡೋಣ ಅಂತ. A histogram is graphical representation of continuous frequency distribution in which class of intervals are shown on the x-axis and frequencies on the y-axis by adjoining rectangles. ನಾವು ಹಾಗೂ ವೈಗಳಲ್ಲಿ ಫ್ರೀಕ್ವೆನ್ಸಿಗಳನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಇವುಗಳು ಯಾವ ರೀತಿ ಇರ್ತಾವೆ ಅಂತಂದ್ರೆ ಈ ರೆಕ್ಟ್ಯಾಂಗಲ್ಸ್ಗಳನ್ನು ನಾವು ಹಾಕ್ತೀವಿ. ಇಲ್ಲೊಂದು ತೋರಿಸೋದಾದರೆ ನಿಮ್ಗೆ ಈ ರೀತಿಯಲ್ಲಿ ಒಂದಕ್ಕೊಂದು ಅಡ್ಜಾಯ್ನಿಂಗ್, ಒಂದಕ್ಕೊಂದು ಜಾಯ್ನನ್ನು ಮಾಡುವುದರ ಮೂಲಕ ಗ್ರಾಫ್ಗಳನ್ನು ಹಾಕ್ತೀವಿ. ಈ ರೀತಿ ನೀವು ಹಾಕಿದ್ರೆ ಇದಕ್ಕೆ ಹಿಸ್ಟೋಗ್ರಾಮ್ ಅಂಥೇಳಿ ನಾವು ಕರಿತೀವಿ. Some other points for drawing a histogram. It is used for continuous frequency distribution. Continuous frequency distributionಗೆ ಮಾತ್ರ ನಾವು ಇದನ್ನು ಹಾಕಕ್ಕೆ ಬರುತ್ತೆ. ಡಿಸ್ಕ್ರೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ಇದನ್ನು ಹಾಕೋದಕ್ಕೆ ಬರೋಂಗಿಲ್ಲ. ದೆರ್ ಇಸ್ ಅ ನೋ ಗ್ಯಾಪ್ ಬಿಟ್ವೀನ್ ರೆಕ್ಟ್ಯಾಂಗಲ್ಸ್ ಆ್ಯಂಡ್ ಎಕ್ಸ್ದಲ್ಲಿ ನಾವು ಕ್ಲಾಸ್ ಇಂಟರ್ವಲ್ಸ್ ಅಂತ ತಗೋತೀವಿ, ವಾಯ್ದೊಳಗೆ ಫ್ರೀಕ್ವೆನ್ಸಿಯನ್ನು ರೀಪ್ರೆಸೆಂಟ್ ಮಾಡ್ತೀವಿ. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಇದರ ಮೇಲೆ. Marks obtained by 50 students in an examination is as follows. ಒಂದು ಕಡೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಈ ಮಾರ್ಕ್ಸ್ ಏನು? ಕ್ಲಾಸ್ ಇಂಟರ್ವಲ್ಸ್ 0 to 10, 10 to 20, 20 to 30, 30 to 40, 40 to 50. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಯಾವುದು? ಫ್ರೀಕ್ವೆನ್ಸಿ. ಡ್ರಾ ಹಿಸ್ಟೋಗ್ರಾಮ್ ಫಾರ್ ದ ಅಬೋವ್ ಡಾಟಾ. ಎಲ್ಲರೂ ಈಗಾಗಲೇ ಗ್ರಾಫ್ ಶೀಟನ್ನು ನೋಡಿರ್ತೀರಿ. SSLCಯಲ್ಲಿಯೂ ಕೂಡ ನೀವು ಹಾಕಿರ್ತೀರಿ. ನಾವು ಈ ಒಂದು ಹಾರಿಜಾಂಟಲ್ ಲೈನನ್ನು ನಾವು ಎಕ್ಸ್ ಎಕ್ಸಸ್ ಅಂತ ಕರಿತೀವಿ. ವರ್ಟಿಕಲ್ದನ್ನು
ವೈ ಎಕ್ಸಸ್ ಅಂತ ಕರಿತೀವಿ. ಇಲ್ಲಿಂದ ತಿನ್ ಲೈನು ಮತ್ತು ಇದಿರುವಂತಹ ತಿನ್ ಲೈನಿಗೆ ಎಷ್ಟು ಗ್ಯಾಪ್ ಇರುತ್ತೆ? ಇದು 1 ಸೆಂಟಿಮೀಟರ್ ಇರುತ್ತೆ. ಇದಾದಮೇಲೆ ಸ್ಮಾಲ್ ಸ್ಕ್ವಾಯ್ರ್ಸ್ ಇನ್ ಗ್ರಾಫ್ ಶೀಟ್ ಇಲ್ಲಿದಾವೆ ನೋಡ್ರಿ. ಒಟ್ಟು ಎಷ್ಟಿದಾವೆ ಸ್ಮಾಲ್ ಲೈನ್ಗಳು? 10 ಅದಾವೆ. ಇವುಗಳಿಗೆ ನಾವು MM ಅಂತ ಕರಿತೀವಿ, ಮಿಲಿಮೀಟರ್ಸ್ದಲ್ಲಿ ಇರ್ತಾವೆ. ಇಲ್ಲಿ ನಾವು ಎಕ್ಸ್ದಲ್ಲಿ ಮಾರ್ಕ್ಸ್ ಕ್ಲಾಸ್ ಇಂಟರ್ವಲನ್ನು ತಗೋಬೇಕು. ವೈ ಒಳಗೆ ಫ್ರೀಕ್ವೆನ್ಸಿ, ನಂಬರ್ ಆಫ್ ಸ್ಟೂಡೆಂಟ್ಸನ್ನು ತೊಗೊಂಡಿವಿ. ಫಸ್ಟ್ ಇರೋದು 0 to 10. ಈ ಒಂದು 0 to 10 ನಾವು ಏನು ಮಾಡಬೇಕು? ಮಾರ್ಕ್ ಮಾಡಬೇಕು. 0 to 10 ಎಷ್ಟು ಫ್ರೀಕ್ವೆನ್ಸಿ ಇರೋದು? 5. 0 to 10ಗೆ ಈ ರೀತಿಯಲ್ಲಿ ನೀವು ಒಂದು ಬಾರನ್ನು ಹಾಕೋಬೇಕು. ನೆಕ್ಸ್ಟ್ 5 to 10 ಇದೆ. 5 to 10 ಏನು ಮಾಡೇವಿ? ಎಡ್ಜೋನ್ ಅದಕ್ಕೆ ಜಾಯಿನ್ ಮಾಡಿನ ಹಾಕಬೇಕು. ಇದಾದಮೇಲೆ 20 to 30 ಇದೆ. 12, 20 to 30ಗೆ ಕೂಡ ಮತ್ತೊಂದು ಬಾರನ್ನು ಹಾಕಿದ್ರಿ. 30 to 40, 30 to 40ಗೆ ಇರೋದು 15. ಹಾಗಾಗಿ ಮತ್ತೊಂದು ಏನು ಮಾಡಿದ್ರಿ? ಬಾರನ್ನು ಹಾಕಿದ್ರಿ. 40 to 50 ಇದು ಕೂಡ ಸೇಮ್. ಇಷ್ಟು ಹಾಕಿದ್ರೆ ನಿಮ್ಮದೊಂದು ಹಿಸ್ಟೋಗ್ರಾಮ್ ರೆಡಿ ಆಗತ್ತೆ. ಇಲ್ಲಿ ನಾವು ಸ್ಕೇಲ್ ಕೂಡ ಬರೆದೀವಿ. ಇಲ್ಲಿಂದ ಅಂತಂದ್ರೆ 0ದಿಂದ ಸ್ಟಾರ್ಟ್ ಮಾಡೀವಿ, 10ಗೆ ತೊಗೊಂಡೀವಿ. 0 to 10 ಕ್ಲಾಸ್ ಇಂಟರ್ವಲ್ ಇರೋದ್ರಿಂದ ಈ ಸೈಡ್ ನಂಬರ್ ಆಫ್ ಪರ್ಸನ್ಸ್ 0 to 4ದಿಂದ ನಾವು ಏನು ಮಾಡೀವಿ? ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಮತ್ತೆ ಈ ಗ್ರಾಫ್ ಶೀಟ್ದೊಳಗೆ ಸ್ಕೇಲನ್ನು ಬರೀಬೇಕು. ನೀವು ಎಕ್ಸ್ದಲ್ಲಿ ಏನು ತೊಗೊಂಡಿರಿ ಅಂದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ಮಾರ್ಕ್ಸ್. ವೈದೊಳಗೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಸ್ಟೂಡೆಂಟ್ಸ್. ಇಷ್ಟು ಮಾಡಿದ್ರೆ ಒಂದು ಹಿಸ್ಟೋಗ್ರಾಮ್ ಪ್ರಿಪೇರ್ ಆಗತ್ತೆ. ಸೆಕೆಂಡ್ ಪ್ರಾಬ್ಲಮ್, ಡ್ರಾ ಹಿಸ್ಟೋಗ್ರಾಮ್ ಫಾರ್ ದ ಫಾಲೋಯಿಂಗ್ ಡಾಟಾ: ಎಕ್ಸ್ 0 to 5, 5 to 10, 10 to 15, 15 to 20, 20 to 30, 35 to 45. ವೈ ಫ್ರೀಕ್ವೆನ್ಸಿಗಳನ್ನು ಕೊಟ್ಟಾರ. ಒಂದು ಅಬ್ಸರ್ವ್ ಮಾಡಿರಿ, ಈ ಕ್ಲಾಸ್ ಇಂಟರ್ವಲ್ಲದ ಡಿಫ್ರೆನ್ಸ್ ಫಸ್ಟ್ದಲ್ಲಿ 0 to 5 ಇದೆ. ಅಂದರೆ ಡಿಫ್ರೆನ್ಸ್ ಎಷ್ಟೈತಿ? 5 ಐತಿ. 5 to 10 ನೋಡಿದರೆ ಇಲ್ಲೂ ಕೂಡ 5 ಡಿಫ್ರೆನ್ಸ್ ಇದೆ. ಬಟ್ ಇಲ್ಲಿ ಒಮ್ಮೆ ಡೈರೆಕ್ಟ್ಲಿ 20 to 30 ಬಂತು. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. 30 to 45ಗೆ ಡಿಫ್ರೆನ್ಸು 15 ಇದೆ. ಇದಕ್ಕೆ ನಾವು ಗ್ರಾಫ್ ಹಾಕಬೇಕು ಅಂತಂದ್ರೆ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 0 to 5 ಅಂದರೆ 5 ಡಿಫ್ರೆನ್ಸ್ ಇರೋದು. 20 to 30 10 ಡಿಫ್ರೆನ್ಸ್ ಗ್ಯಾಪ್ ಇದೆ. ಹಾಗಾಗಿ ಇದು ಎಷ್ಟು ಪಟ್ಟಾಯಿತು? 2 ಪಟ್ಟು, ಡಬಲ್. ಮೂರನೇದು ನೋಡಿದರೆ ಇದು 3 ಪಟ್ಟಿದೆ, 15 ಇದೆ. ಹಾಗಾಗಿ ನಾವು ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ 20 to 30 ಎಷ್ಟು? 20 ಇದೆ ಫ್ರೀಕ್ವೆನ್ಸಿ. 20 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 10. 10 ಡಿವೈಡೆಡ್ ಬೈ 2 ಯಾಕೆ ಮಾಡಿದ್ವಿ ಅಂದ್ರೆ 0 to 5 ಎಷ್ಟಿತ್ತು ಡಿಫ್ರೆನ್ಸ್? 5 ಇತ್ತು. 20 to 30 ಡಿಫ್ರೆನ್ಸ್ ಎಷ್ಟಾಗೈತೆ ರೀ? 10 ಆಗೈತಿ. ಹಾಗಾಗಿ ಇದು 2 ಪಟ್ಟು ಇರೋದ್ರಿಂದ ಡಿವೈಡೆಡ್ ಬೈ 2 ಮಾಡಿ ನಾವು ಆ ಫ್ರೀಕ್ವೆನ್ಸಿ ವ್ಯಾಲ್ಯೂವನ್ನು ಕನ್ವರ್ಟ್ ಮಾಡ್ಕೊಂಡ್ವಿ. ಅದೇ ರೀತಿಯಲ್ಲಿ 30 to 45ದು 18 ಐತಿ ಫ್ರೀಕ್ವೆನ್ಸಿ. ಇಲ್ಲೇ ಏನಾಗುತ್ತೆ?
18 ಡಿವೈಡೆಡ್ ಬೈ 3 ಮಾಡಬೇಕು. ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ 6 ಬರುತ್ತೆ. ನೆಕ್ಸ್ಟ್ ನಾವು ಸೇಮ್ ಎಕ್ಸ್ ಅದೇ ಇರುತ್ತೆ. ವಾಯಲ್ಲಿ ಏನು ಮಾಡಬೇಕು ಅಂತಂದ್ರೆ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ ಬರ್ಕೋಬೇಕು. ಫಸ್ಟ್ 20 ಬರೆದಿದ್ವಿ, ಆದರೆ ಈಗ ಗ್ರಾಫ್ ಹಾಕುವಾಗ 10 ವರ್ಕಿಂಗ್ ನೋಟ್ ಮಾಡಿದ್ದೀವಿ. ಸಿಮಿಲರ್ಲಿ 30 to 45 18 ಇತ್ತು, ಅದನ್ನು ನಾವು ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ, 6 ಬಂತು. ಇಷ್ಟು ಮಾಡಿದ ಮೇಲೆ ನಾವು ಇದಕ್ಕೆ ಗ್ರಾಫನ್ನು ಹಾಕಬೇಕು. ಫಸ್ಟ್ ನೋಡ್ರಿ, ಎಕ್ಸ್ ಒಳಗೆ ಕ್ಲಾಸ್ ಇಂಟರ್ವಲ್ಸ್ ಮಾರ್ಕ್ಸನ್ನು ತೊಗೊಂಡ್ವಿ, ವಾಯ್ದೊಳಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರೆದ್ವಿ, 0 to ಏನು ಮಾಡಿದ್ವಿ ಕ್ಲಾಸ್ ಇಂಟರ್ವಲ್ಸನ್ನು ಬರೆದ್ವಿ. 0, 5, 10, 15, 20, 25, 30, 35, 40, 45, 50. ದೆನ್ ಈ ಕಡೆ ನಂಬರ್ ಆಫ್ ಸ್ಟೂಡೆಂಟ್ಸ್ದಲ್ಲಿ 0 to 2, 4, 6, 8, 10 ಸೊ ಆನ್ ಕಂಟಿನ್ಯೂ ಮಾಡಿದ್ವಿ. ಮೊದಲನೇ ಇದ್ದಿರುವಂಥದ್ದು ಕ್ಲಾಸ್ ಇಂಟರ್ವಲ್ 0 to 5. 0 to 5ಗೆ ಎಷ್ಟು ಹಾಕಬೇಕು ನೀವು? ಫ್ರೀಕ್ವೆನ್ಸಿ 4. ಇದಾದಮೇಲೆ 5 to 10 ಇರೋದು 6. ನೆಕ್ಸ್ಟ್ 10 to 15 12ಗೆ ಒಂದು ಬಾರನ್ನು ಹಾಕಿದ್ರಿ. ನೆಕ್ಸ್ಟ್ ಒನ್ ಇರೋದು 24, 15ದಿಂದ ಇರೋದು 15 to 20ಗೆ 24 ಹಾಕಿದ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು 20 to 30. ಒಮ್ಮೆ ಏನು ಅಂದ್ರೆ 5 ಡಿಫ್ರೆನ್ಸ್ ಇಲ್ಲ, ಇಲ್ಲೇ 10 ಫ್ರೀಕ್ವೆನ್ಸಿ ಅಡ್ಜಸ್ಟೆಡ್ ಕಂಡಿಡ್ತೀವಿ, 10ಗೆ ನೀವು ಹಾಕೋಬೇಕು, ಗ್ಯಾಪ್ ಜಾಸ್ತಿ ಕೊಡ್ತೀರಿ. ಅದಾದಮೇಲೆ 30ರಿಂದ 45 ಒಮ್ಮೆ ಎಷ್ಟು 6, ಇದು ಕೂಡ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೀವಿ, ಅದನ್ನು ನೀವು ಹಾಕಬೇಕು. ಲಾಸ್ಟ್ ಒನ್ 45 to 50ಗೆ ಎಷ್ಟು ಫ್ರೀಕ್ವೆನ್ಸಿ 4. ಇಷ್ಟು ಹಾಕಿದ್ರೆ ನಿಮ್ಮದು ಗ್ರಾಫ್ ಶೀಟ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 20 to 30ಗೆ ನಾವು 10 ಫ್ರೀಕ್ವೆನ್ಸಿಯನ್ನು ತೊಗೊಂಡಿವಿ, 30 to 45ಗೆ ಎಷ್ಟು 6ಅನ್ನು ತೊಗೊಂಡಿವಿ. ಇದು ಒಂದು ವ್ಯತ್ಯಾಸ, ಒಂದನೇ ಪ್ರಾಬ್ಲಮಿಗೆ ಮತ್ತು ಎರಡನೇ ಪ್ರಾಬ್ಲಮಿಗೂ ಇರುವಂತಹ ವ್ಯತ್ಯಾಸ. ವಿಡಿಯೋದಲ್ಲಿ ನಾವು ಫ್ರೀಕ್ವೆನ್ಸಿ ಪಾಲಿಗಾನನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.